ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ಫಂಕ್ಷನಲ್ಲೆಲ್ಲ ಬಡಿಸ್ತಾರಲ್ಲ ಹೆಸರುಬೇಳೆ ಕೋಸಂಬರಿ, ಅದೇ ರೀತಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ. ನಿಮ್ಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನಿಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನಿಲ್ಲಿ ಕೋಸಂಬರಿ ಮಾಡಲಿಕ್ಕೆ ಫಸ್ಟಿಗೆ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೊಂದು 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ. ನೀವು ಒಳ್ಳೆ ಬ್ರ್ಯಾಂಡಿನ ಹೆಸರು ಬೇಳೆ ತಂದುಕೊಂಡ್ರೆ ತುಂಬಾ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು 2 ಸಲ ತೊಳ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಅದರಲ್ಲಿ ತುಂಬ ಧೂಳು ಕಡ್ಡಿಗಳು ಇರೋದಿಲ್ಲ. ಹಾಗಾಗಿ ಒಂದು 2 ಸಲ ಸಾಕಾಗುತ್ತೆ. ನೀವು ಲೋಕಲ್ ಆಗಿರುವಂತಹ ಅಥವಾ ಬೇರೆ ಅಂದರೆ ಬ್ರ್ಯಾಂಡ್ ಇಲ್ಲದೆ ಇರುವಂತಹ ಹೆಸರು ಬೇಳೆ ತಂದಿದ್ರೆ ಒಂದು 4 ಸಲ ಆದರೂ ಕೂಡ ಮಿನಿಮಮ್ ಆಗಿ ತೊಳ್ಕೊಳ್ಳಿ. ಈ ಥರ ತೊಳ್ಕೊಂಡಾದ್ಮೇಲೆ ಎಲ್ಲ ನೀರನ್ನು ತೆಗೆದು ಫ್ರೆಶ್ ಆಗಿರುವಂತಹ ನಾರ್ಮಲ್ ನೀರು, ತಣ್ಣಗೆ ಇರುವ ನೀರನ್ನು ಹಾಕಿ ಒಂದು 30 ನಿಮಿಷ ಆದರೂ ಕೂಡ ನೆನೆ ಹಾಕ್ಕೊಳ್ಬೇಕು. ಟೈಮ್ ಇತ್ತು ಅಂತಂದರೆ 1 ಗಂಟೆ ಆದರೂ ನೆನೆ ಹಾಕ್ಕೊಳ್ಳಿ. ಆವಾಗ ಅದು ತುಂಬಾ ಸಾಫ್ಟಾಗಿ ತಿನ್ನಲಿಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ ಕೋಸಂಬರಿ. ಟೈಮ್ ಇಲ್ಲ ಅಂತಂದರೆ ಮಿನಿಮಮ್ ಅದು ಅರ್ಧ ಗಂಟೆ ಆದರೂ ಕೂಡ ನೆನೆ ಹಾಕ್ಕೊಂಡ್ರೆ ಉತ್ತಮ. ಈ ಥರ ನೆನೆ ಹಾಕಿದ ಮೇಲೆ ನೀರನ್ನೆಲ್ಲ ಬಸಿದು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಅಂದರೆ ನೀವು ಕೋಸಂಬರಿ ಯಾವ ಪಾತ್ರೆಯಲ್ಲಿ ಮಾಡ್ಕೊಳ್ತೀರ ಅದೇ ಪಾತ್ರೆಗೆ ನೀರನ್ನೆಲ್ಲ ಬಸಿದು ಹೆಸರು ಬೇಳೆನ ಹಾಕ್ಕೊಳ್ಳಿ. ಆಮೇಲೆ ಚಿಕ್ಕ ಕಟ್ ಮಾಡಿರುವಂತಹ 1 ಕಪ್ ಆಗುವಷ್ಟು ಎಳೆ ಸೌತೆಕಾಯಿ, ಅರ್ಧ ಕಪ್ ಆಗುವಷ್ಟು ತುರಿದಿರುವಂತಹ ಕ್ಯಾರೆಟು, 1/4 ಕಪ್ ಆಗುವಷ್ಟು ತೆಂಗಿನ ತುರಿ, ಇದು ಕೂಡ ಹಾಗೆ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ಎಲ್ಲ ಐಟಮ್ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಆಮೇಲೆ 3 ಚಮಚದಷ್ಟು ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ನಾನಿಲ್ಲಿ ಗಾಂಧಾರಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿಮೆಣಸು ಅಥವಾ ಕರಿಮೆಣಸಿನ ಪುಡಿ ಹಾಕ್ಕೊಳ್ಬೋದು. 1 ಟೇಬಲ್ ಚಮಚದಷ್ಟು ಒಣಶುಂಠಿ ಪೌಡರ್. ನಿಮ್ಮ ಹತ್ರ ಒಣಶುಂಠಿ ಪೌಡ್ರ್ ಇಲ್ಲ ಅಂತಂದರೆ ನೀವು ನಾರ್ಮಲ್ ಹಸಿ ಶುಂಠಿನ ಚಿಕ್ಕ ಕಟ್ ಮಾಡಿ ಸೇರಿಸ್ಕೋಬೋದು. ಆಮೇಲೆ 2 ಚಮಚದಷ್ಟು ನಿಂಬೆ ರಸವನ್ನು ಹಾಕ್ಕೊಳ್ಬೇಕು. ಆಮೇಲೆ ಸಿಂಪಲ್ ಆಗಿರುವಂತಹ ಒಗ್ಗರಣೆ, ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಸಾಸಿವೆ, ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಸಿಂಪಲ್ ಆಗಿರುವಂತಹ ಒಗ್ಗರಣೆ ರೆಡಿ ಮಾಡಿಕೊಂಡು ಈ ಸಲಾಡಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಮಾಮೂಲಿಯಾಗಿ ಮಾಡ್ತಾ ಇದ್ದೀರಾ ಅಂದರೆ ನೆಂಟರು ಬರುವಾಗ ಅಥವಾ ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ತಿದ್ದೀರಾ ಅಂತಂದರೆ ನೀವು ಈರುಳ್ಳಿ ಅನ್ನು ಸೇರಿಸ್ಕೋಬೋದು. ನೀವು ನೈವೇದ್ಯ ಅಥವಾ ಫಂಕ್ಷನಲ್ಲಿ ಮಾಡ್ತಾ ಇದ್ದೀರಾ ಅಥವಾ ಹಬ್ಬ ಹರಿದಿನಕ್ಕೆ ಮಾಡ್ತೀರಾ ಅಂತಂದರೆ ಇಷ್ಟೇ ಹಾಕಿ, ನೀರುಳ್ಳಿ ಅನ್ನು ಅವಾಯ್ಡ್ ಮಾಡಿದರೆ ಉತ್ತಮ. ಫಂಕ್ಷನಲ್ಲಿ ಇಷ್ಟೇ ಐಟಮ್ ಹಾಕೋದು. ನೀವು ಬೇಕಾದರೆ ಬೇರೆ ಏನಾದರೂ ತರಕಾರಿ ಇದ್ದರೆ ಅದಕ್ಕೆ ಸೇರಿಸ್ಕೋಬೋದು. ಆಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ, ಹಾಗೆ ಫಂಕ್ಷನಲ್ಲೆಲ್ಲ ಬಡಿತಾರೆ ಅದೇ ರೀತಿ ಮಾಡುವಂತಹ ಹೆಸರುಬೇಳೆ ಕೋಸಂಬರಿ ರೆಡಿ ಆಯಿತು. ಇದು ಅನ್ನ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಥವಾ ನೀವು ಡಯಟ್ ಮಾಡ್ತೀರಾ ಅಂತಂದರೆ ಸ್ಯಾಲಡ್ ಆಗಿ ಕೂಡ, ಅಂದರೆ ಕೋಸಂಬರಿನ ಹಾಗೆ ತಿಂತಾರಲ್ಲ ಅದೇ ರೀತಿ ಸ್ನ್ಯಾಕ್ಸಿಗೆ ಅಥವಾ ಮಧ್ಯಾಹ್ನ ಲಂಚ್ಗೆ ಹಾಗೆ ಕೂಡ ತಿನ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಹೆಸರುಬೇಳೆ ಕೋಸಂಬರಿ ಮನೆಯಲ್ಲಿ ಮಾಡ್ಕೋಬೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತೆ ತಡ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.